ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು 7ನೇ ತರಗತಿಯ ವಿಜ್ಞಾನ ವಿಷಯದ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಪಾಠವನ್ನು ಅಭ್ಯಾಸ ಮಾಡೋಣ. ಮಕ್ಕಳೇ, ನಮಗೆಲ್ಲ ಗೊತ್ತು, ನಾವು 6ನೇ ತರಗತಿಯಲ್ಲೂ ಸಹ ಓದಿದ್ದೀವಿ. ನಾವು 6ನೇ ತರಗತಿಯಲ್ಲಿ ಯಾವ ಪಾಠ ಓದಿದ್ದೀವಿ? ನಮ್ಮ ಸುತ್ತಮುತ್ತಲಿನ ಬದಲಾವಣೆಗಳು. ಈ ಬದಲಾವಣೆ ಅನ್ನೋ ಪದ ನಮಗೆಲ್ಲ ಪರಿಚಿತವಾಗಿದೆ ಅಲ್ವಾ? ಏನೇನು ಬದಲಾವಣೆ ಆಗುತ್ತೆ? ನೀವು ನಿಮ್ಮ ಮನೆಯಿಂದಲೇ ಶುರು ಮಾಡೋಣ ಅಲ್ವಾ? ಮನೇಲಿ ಯಾವ್ಯಾವ ರೀತಿ ಬದಲಾವಣೆ ಆಗುತ್ತೆ? ನಿಮ್ಮ ತಾಯಿ ತಂದಿರೋಂಥ ಹಾಲನ್ನ ಏನು ಮಾಡ್ತಾರೆ? ನಿಮಗೂ ಸಹ ಕುಡಿಯೋಕ್ಕೆ ಕೊಡ್ತಾರೆ. ಅದರಲ್ಲಿ ಮೊಸರನ್ನು ಮಾಡ್ತಾರೆ, ಮೊಸರಿಂದ ಮಜ್ಜಿಗೆನೂ ಮಾಡ್ತಾರೆ, ಮೊಸರಿಂದ ಮತ್ತು ಬೆಣ್ಣೆನೂ ಸಹ ತೆಗಿತಾರೆ, ಬೆಣ್ಣೆಯಿಂದ ತುಪ್ಪನೂ ಮಾಡ್ತಾರೆ. ಇದೆಲ್ಲ ಏನಿದು? ಇದೆಲ್ಲ ಬದಲಾವಣೆಗಳು, ಹೌದಲ್ವಾ? ಎಲ್ಲ ನಿಮ್ಗೆ ಗೊತ್ತಾಗ್ತಿದೆ. ಮತ್ತು ಯಾವ್ಯಾವ ರೀತಿ ಬದಲಾವಣೆಗಳು ದಿನನಿತ್ಯ ನಿಮ್ಮ ಮನೆಯಲ್ಲಿ ನಡೆಯುತ್ತೆ ಅಂತ ನೀವೆಲ್ಲ ಹಾಗೆ ಯೋಚನೆ ಮಾಡ್ತಾ ಇದ್ದೀರಲ್ವಾ? ವೆರಿ ಗುಡ್. ನೀವು ಸಾಕಷ್ಟು ಬದಲಾವಣೆಗಳು ನಾವು ಮನೆಯಲ್ಲೂ ನಡೆಯುತ್ತೆ, ಮತ್ತು ನೀವು ಶಾಲೆಯಲ್ಲಿ ಯಾವ್ಯಾವ ರೀತಿ ಬದಲಾವಣೆಗಳಾಗ್ತವೆ ಅಂತ ಯೋಚನೆ ಮಾಡೋಣ. ಈಗ ನೀವು ಶಾಲೆಯಲ್ಲಿ ಅಭ್ಯಾಸವನ್ನು ಮಾಡ್ತಾ ಇರ್ತೀರ. ಅಭ್ಯಾಸ ಮಾಡಬೇಕಲ್ಲಿ ಯಾವುದಾದ್ರೂ ತಪ್ಪಾದರೆ ಕೆಲವರೆಲ್ಲ ಕಾಟ್ ಮಾಡ್ತಾರೆ, ಕೆಲವರು ಆ ಪೇಪರ್ನ ಅರ್ಧ ಹಾಕ್ತಾರೆ. ಇಲ್ಲೂ ಒಂದು ಬದಲಾವಣೆ ಆಯಿತಾ? ಪೇಪರ್ ಅರ್ಧ ಹಾಕೋದು ಒಂದು ಬದಲಾವಣೆ. ಪ್ರತಿಯೊಂದು ಸಹ ನಾವು ಇದೇ ರೀತಿ ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಈ ದಿನ ನಾವು ಯಾವ ಯಾವ ರೀತಿ ಬದಲಾವಣೆಗಳಾಗ್ತವೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಪಾಠದಿಂದ. ಇಲ್ಲಿ ಈ ಪಾಠದಲ್ಲಿ ಬರುವಂಥ ಪ್ರಮುಖವಾದ ಪದಗಳು ಯಾವ್ಯಾವು ಅಂದರೆ ಭೌತ ಗುಣಗಳು, ಭೌತ ಬದಲಾವಣೆ, ರಾಸಾಯನಿಕ ಕ್ರಿಯೆ, ರಾಸಾಯನಿಕ ಬದಲಾವಣೆ, ಸ್ಫಟಿಕೀಕರಣ, ಕಲಾಯಿ, ತುಕ್ಕು ಹಿಡಿಯುವಿಕೆ. ಈ ಪಾಠ ಎಲ್ಲ ಮುಗಿದ ಮೇಲೆ ಮಕ್ಕಳ ಈ ಪದಗಳ ಅರ್ಥ ನಿಮಗೆ ಚೆನ್ನಾಗಿ ಅರ್ಥ ಆಗಿರಬೇಕು. ಆಗಿರುತ್ತಲ್ವಾ? ಬದಲಾವಣೆಗಳಲ್ಲಿ 2 ವಿಧ, ಒಂದು ಭೌತ ಬದಲಾವಣೆ, ಮತ್ತೊಂದು ರಾಸಾಯನಿಕ ಬದಲಾವಣೆ. ಈಗ ಮಕ್ಕಳ ನಾವೆಲ್ಲ ಒಂದು ವಿಡಿಯೋ ನೋಡ್ಕೊಂಬರೋಣ. ಈ ವಿಡಿಯೋ ನೋಡಿದ್ಮೇಲೆ ನೀವು ಇದು ಯಾವ ರೀತಿ ಬದಲಾವಣೆ ಆಗಿದೆ ಅಂತ ಹೇಳಬೇಕು. ಮಕ್ಕಳೇ, ಇಲ್ಲಿ ನೋಡಿ, ಇಲ್ಲೇನು ಕಾಣ್ತಾ ಇದೆ? ಪೇಪರ್ ಕಾಣ್ತಾ ಇದೆಯಾ? ಇದು ಯಾವ ಆಕಾರದಲ್ಲಿದೆ? ಸರಿಯಾದ ಉತ್ತರ ಆಯತಾಕಾರವಾಗಿದೆ. ಈಗ ನೋಡಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ, ಈ ಪೇಪರ್ನ ಒಂದು ಭಾಗ ಕಟ್ ಮಾಡಿ ಹಾಕ್ತಿದ್ದೀನಿ. ಈಗ ಯಾವ ಆಕಾರಕ್ಕೆ ಬಂತು? ಚೌಕಾಕಾರವಾಗಿ ಬಂತು. ಮೊದಲಿದ್ದಿದ್ದು ಆಯತಾಕಾರ, ಈಗ ಚೌಕಾಕಾರಕ್ಕೆ ಬಂದಮೇಲೆ ಇದರಲ್ಲಿ ಗುಣದಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ? ಇಲ್ಲ ಅಲ್ವಾ? ಇದ್ರ ಮೇಲೂ ಬರಿಬೋದು, ಆಯತಾಕಾರದ ಮೇಲೂ ಬರಿಬೋದಿತ್ತಲ್ವಾ? ಹಾಗಾಗಿ ಗುಣದಲ್ಲಿ ಏನೂ ಚೇಂಜ್ ಆಗಿಲ್ಲ. ಈ ವಿಡಿಯೋದಲ್ಲಿ ನೀವು ನೋಡಿದಂತೆ ವಸ್ತುಗಳ ಆಕಾರ ಬದಲಾದರೂ ಗುಣ ಬದಲಾಗಿಲ್ಲ, ಹೌದಲ್ವಾ? ಈಗ ನಾವೊಂದು ಚಿತ್ರ ನೋಡ್ತಾ ಇದ್ದೀವಲ್ವಾ? ಇದೇನಿದು? ವೆರಿ ಗುಡ್. ಕಲ್ಲಂಗಡಿ ಹಣ್ಣನ್ನು ಏನು ಮಾಡಿದ್ದಾರೆ? ಕತ್ತರಿಸಿದ್ದಾರೆ. ಈಗ ಇಲ್ಲಿ ಕಲ್ಲಂಗಡಿ ಹಣ್ಣಿನ ರುಚಿಯಲ್ಲಿ ಏನಾರ ಬದಲಾವಣೆ ಆಗಿದೆಯಾ? ಕತ್ತರಿಸಿದ್ಮೇಲೆ ಆ ಗಾತ್ರ ಬದಲಾದ್ರೆ ಏನಾದ್ರು ರುಚಿಯಲ್ಲಿ ಬದಲಾವಣೆ ಆಗಿದೆಯಾ? ಇಲ್ಲ, ಬದಲಾವಣೆ ಆಗಿಲ್ಲ ಅಲ್ವಾ? ನೋಡಿ, ಕಲ್ಲಂಗಡಿ ಹಣ್ಣನ್ನು ಕತ್ತರಿಸಿದ್ದು ಗಾತ್ರ ಬದಲಾಗಿದೆ, ಆದರೆ ಅದರ ಗುಣ ಬದಲಾಗಿಲ್ಲ. ಈಗ ಮುಂದಿನ ಒಂದು ಚಿತ್ರ ನೋಡೋಣ. ಇದೇನಿದು? ನಿಮಗೆಲ್ಲ ಇಷ್ಟ ಅಲ್ವಾ? ನೀವೆಲ್ಲ ಕ್ರಿಕೆಟ್ ಆಡ್ತೀರಾ, ವಾಲಿಬಾಲ್ ಆಡ್ತೀರಾ, ಎಲ್ಲ ಬಾಲ್ಗಳ ಜೊತೆ ನೀವು ತುಂಬ ಆಟ ಆಡ್ತೀರಾ. ಈಗ ಆ ಬಾಲ್ನ ನಾವೇನು ಮಾಡ್ತಾ ಇದೀವಿ ನೋಡಿ. ಈಗೇನಾಯಿತು? ಆ ಬಾಲ್ನ ಇಚ್ಚುಕ್ತಾ ಇದೀವಲ್ವಾ? ಗಾತ್ರ ಏನಾಯಿತು? ಬದಲಾಯಿತು. ಮಕ್ಕಳ, ಇದಕ್ಕೆ ಸಂಬಂಧಿಸಿದಂಥ ಒಂದು ವಿಡಿಯೋ ನೋಡ್ಕೊಂಬರೋಣ. ಮಕ್ಕಳ, ಇಲ್ಲಿ ಕಾಣ್ತಾ ಇರೋದೇನಿದು? ನಿಮಗೆಲ್ಲ ತುಂಬ ಇಷ್ಟ ಅಲ್ವಾ? ಬಾಲ್. ಈ ಬಾಲು ಎಷ್ಟು ದೊಡ್ಡದಿದೆ ಅಲ್ವಾ? ಗಾತ್ರ ಇಷ್ಟು ದೊಡ್ಡದಿದೆ. ಈಗ ನೋಡಿ, ನಾನು ಬಾಲ್ನ ಗಾತ್ರ ಚಿಕ್ಕದಾಗ್ತಾ ಬರ್ತಿದೆಯಲ್ವಾ? ಬಾಲಿನ ಗಾತ್ರ ಚಿಕ್ಕದಾದರೂ ಇದ್ರ ಗುಣದಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ? ಇಲ್ಲ ಅಲ್ವಾ? ಈಗ ಮತ್ತೊಂದು ವಿಡಿಯೋ ನೋಡೋಣ ಮಕ್ಕಳ. ಇಲ್ಲಿ ಕಾಣ್ತಾ ಇರೋದೇನು ಹೇಳಿ? ಬಲೂನ್ ಅಲ್ವಾ? ಎಷ್ಟು ಚಿಕ್ಕದಿದೆಯಲ್ವಾ? ಈಗೇನಾಯಿತು? ಅದಕ್ಕೆ ಗಾಳಿ ತುಂಬಿದಕ್ಕೆ ಇಷ್ಟು ದೊಡ್ಡದಾಯ್ತಲ್ವಾ? ಆಗಲೇ ಇದ್ದಿದ್ದು ಬಲೂನೇ, ಈಗಿರೋದು ಬಲೂನೇ. ಇದರಲ್ಲಿ ಏನಾದ್ರು ಗುಣದಲ್ಲಿ ಬದಲಾವಣೆ ಆಗಿದೆಯಾ? ಇಲ್ಲ ತಾನೇ?
ಬಾಲ್ನ ಗಾತ್ರ ಬದಲಾಗಿದೆ, ಆದರೆ ಅದರ ಗುಣ ಬದಲಾಗಿಲ್ಲ. ಮಾಡೋಣ. ಇಲ್ಲಿ ಕಾಣ್ತಾ ಇರೋದೇನಿದು ಸೇಫ್ಟಿ ಪಿನ್ ಅಲ್ವಾ? ಈ ಸೇಫ್ಟಿ ಪಿನ್ ಯಾವ ಬಣ್ಣದಲ್ಲಿದೆ ಅಂತ ನೋಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವಾ? ಈಗ ನೋಡೋಣ. ಈ ಸೇಫ್ಟಿ ಪಿನ್ನ ಏನು ಮಾಡ್ತಾ ಇದೆ ನೋಡಿ. ಈಗ ಏನಾಗ್ತಾ ಇದೆ, ಬಣ್ಣ ಬದಲಾಗ್ತಿದೆಯಲ್ವಾ? ನೋಡ್ರಿ ಯಾವ ಬಣ್ಣಕ್ಕೆ ಬಂತದ್ದು ನೋಡೋಣ. ಬಣ್ಣ ಬದಲಾಗಿದೆ. ಸೇಫ್ಟಿ ಪಿನ್ನ ಮೊದಲಿನ ಸ್ಥಿತಿಗೆ ತಗೊಂಡೋಗಕ್ಕೆ ಸಾಧ್ಯನಾ? ನೋಡೋಣ. ನೋಡ್ರಿ ಏನು ಮಾಡ್ತಾ ಇದ್ದೀನಿ. ನೀರೊಳಗೆ ಹಾಕಿದ್ದೀನಲ್ವಾ? ನೀರೊಳಗೆ ಹಾಕಿ ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ ಮೊದಲಿನ ಬಣ್ಣ ಬರ್ತಾ ಇದೆಯಾ? ಬಣ್ಣ ಬದಲಾದರೂ ಇದ್ರ ಗುಣ ಬದಲಾಗಿಲ್ಲ. ಈ ವಿಡಿಯೋದಲ್ಲಿ ನೋಡಿದಂತೆ ವಸ್ತುಗಳ ಬಣ್ಣ ಬದಲಾದರೂ ಗುಣ ಬದಲಾಗುವುದಿಲ್ಲ. ಈಗ ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ಕಾಣ್ತಾರೆ ಅಂತ ಐಸ್ ಕ್ಯೂಬ್ ಯಾವ ಸ್ಥಿತಿಯಲ್ಲಿದೆ? ಘನ ಸ್ಥಿತಿಯಲ್ಲಿದೆ. ವೆರಿ ಗುಡ್. ಈಗ ಒಂದು ಸ್ವಲ್ಪ ಹೊತ್ತು ನಾವು ಹಾಗೆ ನಾವೇನಾದ್ರು ವಾತಾವರಣದಲ್ಲಿ ಇಟ್ಟಾಗ ಏನಾಗತ್ತೆ ನೋಡಿ. ಈಗ ಏನಾಗ್ತಾ ಇದೆ? ದ್ರವ ರೂಪಕ್ಕೆ ಬರ್ತಾ ಇದೆ ಅಲ್ವಾ? ಅಂದರೆ ಘನ ಸ್ಥಿತಿಯಿಂದ ಇಲ್ಲಿ ದ್ರವ ಸ್ಥಿತಿ ಬಂತು, ಆದರೆ ಇದರ ಗುಣ ಬದಲಾಗಿಲ್ಲ. ಹಾಗೆ ಮುಂದೋಗೋಣ ಮಕ್ಕಳೇ. ನಾವು ಈಗ ಒಂದು ಪ್ರಯೋಗ ಮಾಡೋಣ. ಇಲ್ಲಿ ಕಾಣ್ತಾ ಇರೋದೇನಿದು? ಉಪ್ಪು. ಇದ್ಯಾವ ಸ್ಥಿತಿಯಲ್ಲಿದೆ? ಘನ ಸ್ಥಿತಿಯಲ್ಲಿದೆ. ಈಗ ನೋಡಿ, ಉಪ್ಪನ್ನು ನೀರೊಳಗೆ ಹಾಕ್ಬಿಟ್ಟು ನಾನು ಏನು ಮಾಡ್ತೀನಿ, ಕಲಕ್ತಾ ಇದ್ದೀನಲ್ವಾ? ಈಗೇನಾಯಿತು, ಉಪ್ಪು ನೀರಿನಲ್ಲಿ ಕರಗ್ಬಿಟ್ಟು ದ್ರವ ರೂಪಕ್ಕೆ ಬಂತು. ಈಗ ಇದರಲ್ಲಿ ಗುಣದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಇಲ್ಲ ಅಲ್ವಾ? ಪುನಃ ಈ ಉಪ್ಪೇನಾದ್ರು ಬೇಕಿದ್ರೆ ಪುನಃ ನಾವು ಪಡಿಬೋದಲ್ವಾ? ಈ ವಿಡಿಯೋದಲ್ಲಿ ನೀವು ಏನು ನೋಡಿದ್ರೆ, ಸ್ಥಿತಿ ಬದಲಾದರೂ ಗುಣ ಬದಲಾಗಲ್ಲ ಅಲ್ವಾ? ಇಲ್ಲಿ ಇರೋಂಥ ಉಪ್ಪು ಈಗೇನಾಯಿತು, ದ್ರವ ರೂಪಕ್ಕೆ ಬಂತು, ಆದರೆ ಅದರಲ್ಲಿ ಗುಣ ಮಾತ್ರ ಬದಲಾಗಿಲ್ಲ. ಮತ್ತೆ ನಾವು ಉಪ್ಪು ಬೇಕು ಅಂದರೆ ಮತ್ತೆ ಪುನಃ ಪಡ್ಕೊಬೋದು ಅಲ್ವಾ ಮಕ್ಕಳ? ಇದನ್ನೆಲ್ಲ ನಿಮ್ಮ ಮನೆಯಲ್ಲೂ ಸಹ ನೀವು ಮಾಡ್ತಾ ಇರ್ತೀರಾ. ಆದರೆ ಇವತ್ತಿನ ನೀವು ಮನೇಲಿ ಹೋದಾಗ ಯಾವುದೇ ರೀತಿ ಬದಲಾವಣೆಗಳಾಗ್ತಿದ್ರು, ಇದು ಎಂಥ ಬದಲಾವಣೆ ಆಗ್ತಾಯಿದೆ ಅಂತ ನೀವು ಗುರುತಿಸ್ಬೇಕು. ಗುರುತಿಸ್ತೀರಲ್ವಾ? ಈಗ ನೋಡಿ, ನಾವು ಇಲ್ಲಿವರೆಗೂ ಚಿತ್ರಗಳನ್ನ ನೋಡಿದ್ರು, ವಿಡಿಯೋಗಳನ್ನ ನೋಡಿದ್ರು, ಅಲ್ಲಿ ಏನೇನು ರೀತಿ ಗುಣಗಳನ್ನ ನೀವು ನೋಡಿದ್ರ? ಒಂದಲ್ಲಿ ಆಕಾರ, ಗಾತ್ರ, ಬಣ್ಣ, ಸ್ಥಿತಿ, ಇದರ ಗುಣಗಳ ಬಗ್ಗೆ ನಾವು ತಿಳ್ಕೊಂಡಲ್ವಾ? ಇಲ್ಲಿವರೆಗೂ ನಾವೇನೇನು ನೋಡಿದ್ವು? ಕೆಲವೊಂದು ಚಿತ್ರ ವಿಡಿಯೋಗಳಲ್ಲಿ ಆಕಾರ ಬದಲಾಯಿತು, ಗಾತ್ರ ಬದಲಾಯಿತು, ಬಣ್ಣ ಬದಲಾಯಿತು, ಸ್ಥಿತಿ ಬದಲಾಯಿತು. ಇವನ್ನೆಲ್ಲ ನಾವೇನಂತೀವಿ ಗೊತ್ತಾ ಮಕ್ಕಳ? ಇವು ಭೌತ ಗುಣಗಳು. ಇವಕ್ಕೇನಂತೀವಿ? ಭೌತ ಗುಣಗಳು, ಫಿಸಿಕಲ್ ಪ್ರಾಪರ್ಟೀಸ್. ಈಗ ಈ ಭೌತ ಗುಣಗಳಲ್ಲಿ ಬದಲಾವಣೆ ಆದರೆ ನಾವೇನಂತೀವಿ ಅಂದರೆ ಭೌತ ಬದಲಾವಣೆ. ಭೌತ ಬದಲಾವಣೆ ಅರ್ಥ ಒಂದು ಪದಾರ್ಥದ ಭೌತಿಕ ಗುಣಗಳು ಬದಲಾವಣೆ ಆದರೆ ಆ ಬದಲಾವಣೆಯನ್ನು ಭೌತ ಬದಲಾವಣೆ ಎನ್ನುವರು. ಫಿಸಿಕಲ್ ಚೇಂಜಸ್. ಈಗ ಇನ್ನೊಂದು ಬದಲಾವಣೆ ಇದೆಯಲ್ವಾ, ರಾಸಾಯನಿಕ ಬದಲಾವಣೆ. ಅದ್ರ ಬಗ್ಗೆ ಒಂದು ವಿಡಿಯೋ ನೋಡ್ಕೊಂಬರೋಣ ಮಕ್ಕಳಿಗೆ. ಹೇಳಿ, ಆ ಮೆಗ್ನೀಷಿಯಂ ರಿಬ್ಬನ್ನ ನಾವು ಪುನಃ ಪಡೆಯೋಕ್ಕಾಗತ್ತಾ? ಇಲ್ಲ ಅಲ್ವಾ ಮಕ್ಕಳೇ? ಇಲ್ಲಿ ನೋಡಿ, ಪೇಪರ್ ಅಲ್ವಾ? ನಾವು ಮೊದಲಿಗೆ ಒಂದ್ಸಲಿ ಈ ಪೇಪರ್ನಲ್ಲಿ ಆಕಾರ ಬದಲಾಯಿಸಿದ್ದು. ಈಗ ನೋಡಿ, ಈಗ ಏನು ಮಾಡ್ತಾ ಇದ್ದೀನಿ ಅಂತ, ಸುಡ್ತಾ ಇದ್ದೀವಲ್ಲ ಪೇಪರ್ನ. ಈಗ ಪೇಪರ್ ಏನಾಗಿದೆ, ಎಲ್ಲ ಸುಟ್ಟೋಗಿದೆಯಲ್ವಾ? ಈಗ ಪೇಪರ್ನ ಮೂಲ ಗುಣ ಏನಾದ್ರು ಇದೆಯಾ? ಈಗ ಇದ್ರ ಮೇಲೆ ಏನಾದ್ರು ಬರೆಯೋಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಇಲ್ಲಿ ನೋಡಿ, ಇಲ್ಲೇನು ಕಾಣ್ತಾ ಇರೋದು? ಊದ್ಗಡ್ಡಿ ಅಲ್ವಾ? ಊದ್ಗಡ್ಡಿ ಹಚ್ಚಿದೆ ಅಲ್ವಾ? ನಿಮ್ಮ ಮನೆಯಲ್ಲೂ ಸಹ ಪೂಜೆ ಮಾಡ್ಬೇಕಲ್ಲ, ಊದ್ಗಡ್ಡಿ ಬೆಳಗ್ತಾರಲ್ವಾ? ಈಗ ಏನೇನಾಗ್ತಾ ಇದೆ? ಹಾಗೆ ಸ್ಮೆಲ್ಲು, ವಾಸನೆನೂ ಬರ್ತಾ ಇದೆ ಅಲ್ವಾ? ಈಗ ಏನಾಗ್ತಾ ಇದೆ? ಊದ್ಗಡ್ಡಿ ಸುಟ್ಟು ಹೋಗ್ತಾ ಇದೆ, ಜೊತೆಲಿ ವಾಸನೆನೂ ಬಿಡುಗಡೆ ಆಗ್ತಾ ಇದೆ. ಈಗ ಪುನಃ ಈ ಸುಟ್ಟೋಗಿರೋ ಊದ್ಗಡ್ಡಿ ಪುನಃ ಪಡೆಯಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ರಾಸಾಯನಿಕ ಬದಲಾವಣೆಗೆ ನೀವು ಸಾಕಷ್ಟು ಉದಾಹರಣೆಗಳು ಕೊಡ್ಬೋದು. ಏನು ಆಗಲೇ ತಾನೇ ನಿಮಗೆ ಹೇಳ್ದು, ಹಾಲು ಮೊಸರಾಗೋದು. ನಿಮ್ಮ ಮನೆಯಲ್ಲಿ ಇವತ್ತು ಮಾಡಿದಂಥ ಆಹಾರ ನೀವೇನಾದರೂ ಬಳಸ್ದಂಗಿದ್ರೆ ನಾಳೆ ಏನಾಗುತ್ತೆ? ಅಳಿಸೋಗುತ್ತೆ. ಇದೆಂಥ ಬದಲಾವಣೆ? ಇದು ಸಹ
ಕರೆಕ್ಟ್, ನೀವು ಹೇಳ್ತಾ ಇರೋದು ಇದು ಸಹ ರಾಸಾಯನಿಕ ಬದಲಾವಣೆ. ನೀವು ಆಗಲೇ ಪೇಪರ್ನ ಕಟ್ ಮಾಡಿದ್ರ, ಅದೇ ನೀವು ಪೇಪರ್ ಸುಟ್ಟರೆ ಪುನಃ ನಾವು ಪೇಪರ್ ಪಡೆಯೋಕ್ಕಾಗತ್ತಾ? ಅದೇನಾಗತ್ತೆ, ಸುಟ್ಟು ಬೂದಿ ಆಗೋಗತ್ತೆ. ನಾವು ಪುನಃ ಇದನ್ನ ಪಡೆಯೋಕ್ಕಾಗಲ್ಲ. ಬದಲಾವಣೆ ನಾವೇನಂತೀವಿ? ರಾಸಾಯನಿಕ ಬದಲಾವಣೆ. ಏನಂತೀವಿ? ರಾಸಾಯನಿಕ ಬದಲಾವಣೆ. ಅದೇ ನೀವು ಭೌತ ಬದಲಾವಣೆಯಲ್ಲಿ ಪುನಃ ನಾವು ಪಡಿತೀವಿ, ಆದರೆ ಇಲ್ಲಿ ಪುನಃ ಪಡೆಯೋಕ್ಕಾಗಲ್ಲ. ಇನ್ನೊಂದು ಉದಾಹರಣೆ ಕೊಡೋಣ. ಪಟಾಕಿ ಸುಡುವುದು. ನಿಮಗೆಲ್ಲ ಪಟಾಕಿ ಸುಡೋದಂದ್ರೆ ಇಷ್ಟ ಅಲ್ವಾ? ಆದರೂ ತುಂಬ ಹುಷಾರಾಗಿ ಪಟಾಕಿನ ಸುಡಬೇಕು. ಈ ಬದಲಾವಣೆ ಏನಂತೀವಿ? ಸರಿ, ರಾಸಾಯನಿಕ ಬದಲಾವಣೆ. ಇದನ್ನು ನಾವು ಪುನಃ ಪಡೆಯೋಕ್ಕಾಗಲ್ಲ. ಈಗ ಒಂದು ಚಿತ್ರ ಕಾಣ್ತಾ ಇದೆಯಲ್ವಾ? ಈ ಚಿತ್ರನ ನಾವು ನೋಡ್ತಾ ಹೋಗೋಣ. ಇದೇನಿದು? ಸರಪಣಿ ಅಲ್ವಾ? ಸರಪಣಿ ಇಲ್ಲೇನಿದೆ? ವಾತಾವರಣದಲ್ಲಿ ಬಿಟ್ಟಾಗ ಆಮ್ಲಜನಕ. O2 ಅಂದ್ರೇನು? ಆಮ್ಲಜನಕ. ಇಲ್ಲಿರೋದೇನು? ಸರಿಯಾದ ಉತ್ತರ ನೀರು ಅಲ್ವಾ? ಈ ಮೂರು ಸೇರಿ ಏನಾಯಿತು? ಈ ಕಬ್ಬಿಣದ ಸರಪಣಿಯನ್ನು ವಾತಾವರಣದಲ್ಲಿಟ್ಟಾಗ ನೀರಿನ ಜೊತೆ ಮತ್ತು ಆಮ್ಲಜನಕದ ಜೊತೆ ವರ್ತಿಸ್ಬಿಟ್ಟು ಏನಾಯಿತು? ಸರಿಯಾಗಿ ಹೇಳ್ತಾ ಇದ್ದೀರಾ ಮಕ್ಕಳ? ತುಕ್ಕಿಡ್ದೋಗಿದೆಯಲ್ವಾ? ತುಕ್ಕಿಡ್ದೋಗಿದೆ ನೋಡಿ. ಈ ಥರ ನೀವು ಗ್ಯಾರೇಜ್ಗಳಲ್ಲೂ ನೋಡಿರ್ತೀರ. ಈಗ ನೋಡೋದು ರಾಸಾಯನಿಕ ಸೂತ್ರ ನೋಡೋಣ. 4Fe ಪ್ಲಸ್ 3O2 ಪ್ಲಸ್ 2H2O gives rise to 2Fe2O3 H2O. ಅದನ್ನು ಇಂಗ್ಲೀಷಲ್ಲಿ ಏನಂತಾರೆ? ರಸ್ಟ್. ಏನಂತಾರೆ? ತುಕ್ಕು ಅನ್ನೋದಕ್ಕೆ ರಸ್ಟ್. ಮುಂದೆ ಹೋಗೋಣ ಮಕ್ಕಳೇ. ಇಲ್ಲಿ ನೋಡಿ, ಇದು ಮೆಗ್ನೀಷಿಯಂ ತಂತಿ. ಮೆಗ್ನೀಷಿಯಂ ತಂತಿ ಅಲ್ವಾ? ಮೆಗ್ನೀಷಿಯಂ ರಿಬ್ಬನ್. ನೋಡಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಈಗ ಇದನ್ನ ಏನಾಗ್ತಾ ಇದೆ ನೋಡಿ, ಹೇಗೆ ಉರಿತಾ ಇದೆ. ಮೆಗ್ನೀಷಿಯಂ ಆಕ್ಸೈಡ್. ಮಕ್ಕಳೇ, ಈ ಮೆಗ್ನೀಷಿಯಂ ಪೌಡರ್ನ ನಾನು ಈ ಪ್ರಮಾಣದೊಳಗೆ ಹಾಕಂತ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ? ಈಗ ಇದಕ್ಕೆ ನೀರನ್ನ ಹಾಕಿ ಇದೇನು ಅಂತ ಹೇಳ್ತೀರಾ? ಈಗ ಜಲೀಯ ದ್ರಾವಣ. ಇದು ಆಮ್ಲನೋ ಪ್ರತ್ಯಾಮ್ಲನೋ? ನೀವು ಕಳೆದ ತರಗತಿಯಲ್ಲಿ ಇದನ್ನೆಲ್ಲ ಓದಿರ್ತೀರಾ. ಇದು ಪ್ರತ್ಯಾಮ್ಲ. ಮಕ್ಕಳೇ, ಈಗ ಹೇಳಿ, ಆ ಮೆಗ್ನೀಷಿಯಂ ರಿಬ್ಬನ್ನ ನಾವು ಪುನಃ ಪಡೆಯೋಕ್ಕಾಗತ್ತಾ? ಇಲ್ಲ ಅಲ್ವಾ? ಈಗ ಒಂದು ವಿಡಿಯೋ ನೋಡ್ದು. ಅದರಲ್ಲಿ ಏನಾಯಿತು? ಮೆಗ್ನೀಷಿಯಂ ರಿಬ್ಬನ್ ಸುಟ್ಟಾದ್ಮೇಲೆ ಪುನಃ ನಾವು ಮೆಗ್ನೀಷಿಯಂ ರಿಬ್ಬನ್ ಪಡೆಯೋಕ್ಕಾಗತ್ತಾ? ಇಲ್ಲ ಅಲ್ವಾ? ಏನು ಬರುತ್ತೆ ಮೆಗ್ನೀಷಿಯಂ ರಿಬ್ಬನ್ ಸುಟ್ಟಾದ್ಮೇಲೆ? ಮೆಗ್ನೀಷಿಯಂ ಆಕ್ಸೈಡ್. ನೋಡಿ ಅದು ಸೂತ್ರ ನೋಡೋಣ. ಮೆಗ್ನೀಷಿಯಂ ಆಕ್ಸಿಜನ್ ಜೊತೆ ವರ್ತಿಸಿ ಏನು ಬಂತು? ಮೆಗ್ನೀಷಿಯಂ ಆಕ್ಸೈಡ್. Mg ಅನ್ನೋದೇನು? ಮೆಗ್ನೀಷಿಯಂನ ರಾಸಾಯನಿಕ ಸಂಕೇತ ಪ್ಲಸ್ O2. ಇದು ಆಕ್ಸಿಜನ್ ರಾಸಾಯನಿಕ ಸಂಕೇತ. ಈಗೇನಾಯಿತು? Mg ಪ್ಲಸ್ O2 ಗಿವ್ಸ್ ರೈಸ್ ಟು MgO, ಮೆಗ್ನೀಷಿಯಂ ಆಕ್ಸೈಡ್. ಮುಂದೆ ಹೋಗೋಣ ಮಕ್ಕಳ. ಇದನ್ನ ದ್ಯುತಿ ಸಂಶ್ಲೇಷಣೆ. ಈ ದ್ಯುತಿ ಸಂಶ್ಲೇಷಣೆ ಅನ್ನೋ ಪದ ನಾವು 2ನೇ ಕ್ಲಾಸು 3ನೇ ಕ್ಲಾಸಿಂದಲೂ ಕೇಳ್ಕೊಂತ ಬರ್ತಿದೀವಲ್ವಾ? ಈ ದ್ಯುತಿ ಸಂಶ್ಲೇಷಣೆ ಅಂದರೆ ಏನು? ನಾವೀಗ ಮಾತಾಡ್ತಾ ಇದ್ದೀನಲ್ವಾ? ನೀವು ಕೇಳಿಸ್ಕೊಂತಿದ್ದೀರಾ, ನೀವು ಮನೆಯಿಂದ ಬಂದಿದ್ದೀರಾ, ನೀವು ಮನೆಗೆ ಹೋಗಬೇಕು, ಆಮೇಲೆ ನೀವು ಕ್ರಿಕೆಟ್ ಆಡಬೇಕು, ವಾಲಿಬಾಲ್ ಆಡಬೇಕು. ಇವಕ್ಕೆಲ್ಲ ಆಡೋಕ್ಕೆ ನಿಮಗೇನು ಬೇಕು? ನಿಮಗೆ ಸರಿಯಾದ ಉತ್ತರ ಶಕ್ತಿ ಬೇಕು. ಸರಿ, ಈ ಶಕ್ತಿ ಎಲ್ಲಿಂದ ಸಿಗತ್ತೆ? ಸರಿಯಾದ ಉತ್ತರ, ನಾವು ಸೇವಿಸುವ ಆಹಾರದಿಂದ ನಮಗೆ ಶಕ್ತಿ ಸಿಗತ್ತೆ. ಆ ಆಹಾರ ಎಲ್ಲಿಂದ ಬರುತ್ತೆ? ಸಸ್ಯಗಳಿಂದ ಬರುತ್ತೆ. ಸಸ್ಯಗಳು ಯಾವ ಕ್ರಿಯೆಯಿಂದ ಆಹಾರವನ್ನು ಪಡೀತವೆ ಅಂದರೆ ಇದೇ ಕ್ರಿಯೆ, ದ್ಯುತಿ ಸಂಶ್ಲೇಷಣೆ. ಏನು ಹೇಳಿ? ದ್ಯುತಿ ಸಂಶ್ಲೇಷಣೆ, ಫೋಟೋಸಿಂಥಸಿಸ್. ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿಯನ್ನು ಬಳಸಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಲವಣಗಳನ್ನು ಬಳಸಿಕೊಂಡು ಆಹಾರವನ್ನು ತಯಾರಿಸುತ್ತವೆ. ಈ ಕ್ರಿಯೆಯನ್ನು ನಾವೇನಂತೀವಿ? ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಕರಿತೀವಿ. ಈಗ ನಮಗೆ ಈ ದ್ಯುತಿ ಸಂಶ್ಲೇಷಣೆ ಎಂಥ ಬದಲಾವಣೆ ಅಂತ ಹೇಳಬೇಕು. ಹೇಳ್ತೀರಲ್ವಾ? ಸರಿಯಾದ ಉತ್ತರ ರಾಸಾಯನಿಕ ಬದಲಾವಣೆ. ರಾಸಾಯನಿಕ ಬದಲಾವಣೆ ಅಂದರೆ ಎಷ್ಟು ಅನುಕೂಲ ಇದೆ ಅಂತ ಗೊತ್ತಾಯ್ತಲ್ಲ ಮಕ್ಕಳ? ಈಗ ರಾಸಾಯನಿಕ ಬದಲಾವಣೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ.
ಒಂದು ಅಥವಾ ಹೆಚ್ಚು ಪದಾರ್ಥಗಳನ್ನು ಉತ್ಪತ್ತಿಯಾಗುವ ಬದಲಾವಣೆಯನ್ನು ರಾಸಾಯನಿಕ ಬದಲಾವಣೆ ಎನ್ನುವರು. ಇಲ್ಲೇನು ಒಂದು ಅಥವಾ ಹೆಚ್ಚು ಹೊಸ ಪದಾರ್ಥಗಳು, ಎಲ್ಲಿ ಹೊಸ ಪದಾರ್ಥಗಳು ಬರ್ತವೆ? ನೀವೆಲ್ಲ ವಿಡಿಯೋಗಳಲ್ಲಿ ನೋಡ್ತಾ ಬಂದ್ರ ಎಲ್ಲೆಲ್ಲಿ ಹೊಸ ಪದಗಳು ಬಂತು? ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಸೂರ್ಯನ ಬೆಳಕು, ನೀರು, ಇಂಗಾಲ ಡೈಆಕ್ಸೈಡ್ ಇವನ್ನೆಲ್ಲ ಉಪಯೋಗಿಸ್ಕೊಂಡು ಏನು ಬಂತು? ಆಮ್ಲಜನಕ ಬಿಡುಗಡೆ ಆಯಿತು. ಆಮ್ಲಜನಕ ಹೊಸ ಪದಾರ್ಥ ಅಲ್ವಾ? ಆಮ್ಲಜನಕ ಬಿಡುಗಡೆ ಆಯಿತು. ಮತ್ತು ಆಹಾರ ಬಿಡುಗಡೆ ಆಯಿತು. ಇಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಏನೇನು ಬಿಡುಗಡೆ ಆಯಿತು? ಆಹಾರ ಮತ್ತು ಆಮ್ಲಜನಕ ಬಿಡುಗಡೆ ಆಯಿತು. ಇವೆಲ್ಲ ಹೊಸ ಪದಾರ್ಥಗಳು ತಾನೆ? ಅದೇ ರೀತಿ ನೀವು ಕಬ್ಬಿಣ ತುಕ್ಕಿಡಿದಾಗ ಯಾವ ಹೊಸ ಪದಾರ್ಥ ಬಂತು? ತುಕ್ಕಿಡಿದಿರೋಂಥ ಕಬ್ಬಿಣ ಅದು ಕಂದು ಬಣ್ಣದ ಲೇಯರ್ ಅದ್ರ ಮೇಲೆ ಬಂದಿರುತ್ತಲ್ವಾ, ಅದು ಸಹ ಹೊಸ ಪದಾರ್ಥ. ಸೊ ಇದೆಲ್ಲ ಒಂದು ಅಥವಾ ಹೆಚ್ಚು ಹೊಸ ಪದಾರ್ಥಗಳು ಬರೋದ್ರಿಂದ ಇದನ್ನು ನಾವೇನಂತೀವಿ? ರಾಸಾಯನಿಕ ಬದಲಾವಣೆ. ಏನಂತೀವಿ? ರಾಸಾಯನಿಕ ಬದಲಾವಣೆ. ರಾಸಾಯನಿಕ ಬದಲಾವಣೆಯನ್ನು ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಈ ರೀತಿ ಬದಲಾವಣೆ ಆಗೋದನ್ನು ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಮತ್ತೊಂದು ಉದಾಹರಣೆ ನೀವು ಹೇಳ್ತೀರಾ ಮಕ್ಕಳ? ಸರಿ, ಹಾಲು ಮೊಸರಾಗೋದು ಇದು ಒಂದು ರಾಸಾಯನಿಕ ಬದಲಾವಣೆ. ಇಲ್ಲೇನಾಯಿತು? ಹಾಲೇ ಬೇರೆ ಪದಾರ್ಥ, ಮೊಸರೇ ಬೇರೆ ಪದಾರ್ಥ. ಮೊಸರು ಹೊಸ ಪದಾರ್ಥ ಅಲ್ವಾ? ಮುಂದೆ ಹೋಗೋಣ. ರಾಸಾಯನಿಕ ಬದಲಾವಣೆಯ ಮಹತ್ವ. ಈ ರಾಸಾಯನಿಕ ಬದಲಾವಣೆ ಏನಕ್ಕಾಗಬೇಕು? ಈ ರಾಸಾಯನಿಕ ಬದಲಾವಣೆ ಆಗಲಿಲ್ಲ ಅಂದರೆ ಏನೇನು ಆಗ್ತಾ ಇತ್ತು ಅನ್ನೋದಕ್ಕೆ ನಾವು ಇದನ್ನೆಲ್ಲ ನೋಡಿದ್ಮೇಲೆ ಗೊತ್ತಾಗತ್ತೆ ಇದರ ಅವಶ್ಯಕತೆ ಎಷ್ಟಿದೆ ಅಂತ. ನಮ್ಮ ದೇಹದಲ್ಲಿ ಆಹಾರ ಜೀರ್ಣವಾಗುವುದು, ನಮಗೇನಾರ ರಾಸಾಯನಿಕ ಬದಲಾವಣೆ ಆಗಲಿಲ್ಲ ಅಂದರೆ ನಾವು ತಿಂದಂಥ ಆಹಾರ ಜೀರ್ಣ ಆಗದಲ್ಲಿ ಹಾಗೆ ಉಳ್ಕೊಂಬಿಡೋದು. ಮತ್ತು ಹಣ್ಣುಗಳು ಮಾಗುವುದು. ಮಾವಿನಕಾಯಿ ತಗೊಂಬಂದಿರ್ತೀರ, ಅದು ಹಣ್ಣಾಗ್ದಲೇ ಇದ್ದಿದ್ರೆ ನೀವು ತಿನ್ನೋಕ್ಕಾಗ್ತಿತ್ತಾ? ಇಲ್ಲ ಅಲ್ವಾ? ಇದು ಒಂದು ರಾಸಾಯನಿಕ ಬದಲಾವಣೆ. ವಸ್ತುಗಳು ಕೊಳೆಯುವುದು. ಈಗ ಇಲ್ಲಿರೋಂಥ ಭೂಮಿ ಮೇಲಿರೋಂಥ ವಸ್ತುಗಳೆಲ್ಲ ಕೊಳಿದಲೇ ಇದ್ದಿದ್ರೆ ಇವತ್ತು ನಮಗೆ ನಿಂತ್ಕೊಳ್ಳೋಕ್ಕೂ ಜಾಗ ಇರ್ತಿರ್ಲಿಲ್ಲಲ್ವಾ? ಹೌದು. ಕೊಳೆಯುವುದು ಸಹ ಎಂಥ ಬದಲಾವಣೆ? ರಾಸಾಯನಿಕ ಬದಲಾವಣೆ. ಎಂಥ ಬದಲಾವಣೆ? ರಾಸಾಯನಿಕ ಬದಲಾವಣೆ. ರಾಸಾಯನಿಕ ಬದಲಾವಣೆಯ ಲಕ್ಷಣಗಳು: ಉಷ್ಣ, ಬೆಳಕು ಅಥವಾ ಇತರ ಯಾವುದೇ ವಿಕಿರಣವು ಬಿಡುಗಡೆಯಾಗಬಹುದು ಅಥವಾ ಹೀರಿಕೆ ಆಗ್ಬೋದು. ನಾವಾಗಲೇ ನೋಡಿದ್ವಲ್ಲ ಮಕ್ಕಳ, ಪಟಾಕಿ ಹೊಡೆಯೋದ್ರಿಂದ ಏನೇನು ಬಿಡುಗಡೆ ಆಗುತ್ತೆ? ಕೈ ಸುಟ್ಟು ಹೋಗುತ್ತಲ್ವಾ, ಅದು ಉಷ್ಣ, ಶಾಖ ಅಲ್ವಾ? ಅದೇ ರೀತಿ ಬೆಳಕು ಬರ್ತವೆ, ಕೆಲವು ಸುಸುರು ಬತ್ತಿ, ಆಮೇಲೆ ನೀವು ಫ್ಲವರ್ ಪಾಟ್ ಇವನ್ನೆಲ್ಲ ಹೊಡೆದಾಗ ಬೆಳಕೆಲ್ಲ ಬರುತ್ತಲ್ವಾ? ಆಮೇಲೆ ಈ ಥರ ಯಾವುದೇ ವಿಕಿರಣ ಬಿಡುಗಡೆ ಆಗ್ಬೋದು. ವಿಕಿರಣ ಅಂದರೆ ಮಾರಕವಾಗಿರ್ಬೋದು, ಅಂಥ ವಿಕಿರಣಗಳು ಬಿಡುಗಡೆ. ಬಾಂಬ್ ಹಾಕೋದು, ಅಲ್ಲೂ ಸಹ ರಾಸಾಯನಿಕ ಬದಲಾವಣೆ ಆಗುತ್ತೆ. ಡೈನಮೈಟ್ ಇಡ್ತಾರೆ, ಡೈನಮೈಟ್ ಇಟ್ಟಾಗಲೂ ಉಷ್ಣ ಬಿಡುಗಡೆ ಆಗುತ್ತೆ. ಆಮೇಲೆ ಶಬ್ದನೂ ಸಹ ಬಿಡುಗಡೆ ಆಗುತ್ತೆ ಅಲ್ವಾ? ಇದು ಎಲ್ಲ ರಾಸಾಯನಿಕ ಬದಲಾವಣೆ. ನೆಕ್ಸ್ಟು ಶಬ್ದ ಉತ್ಪತ್ತಿ ಆಗ್ಬೋದು. ಮೇಲೆ ಹೇಳಿದ ಉದಾಹರಣೆಯಲ್ಲೂ ಸಹ ಶಬ್ದ ಉತ್ಪತ್ತಿ ಆಗುತ್ತಲ್ವಾ? ಪಟಾಕಿ ಹೊಡೆಯೋದ್ರಲ್ಲೂ ಶಬ್ದ ಬರುತ್ತೆ, ಡೈನಮೈಟ್ ಸಿಡಿಸೋದ್ರಲ್ಲೂ ಶಬ್ದ ಬರುತ್ತೆ, ಬಾಂಬ್ಗಳು ಹಾಕೋದ್ರಿಂದಲೂ ಶಬ್ದ ಬರುತ್ತೆ. ಮುಂದೆ ಹೋಗೋಣ. ವಾಸನೆಯಲ್ಲಿ ಬದಲಾವಣೆ ಆಗ್ಬೋದು. ವಾಸನೆ ಎಲ್ಲಿ ಯಾವ ಥರ ವಾಸನೆ? ನಿಮ್ಮ ಮನೇಲಿ ಮಾಡಿದಂಥ ಆಹಾರ, ಇವತ್ತು ಮಾಡಿದಂಥ ಆಹಾರ ನೀವು ತಿಂದಲೇ ಇದ್ದು ಇನ್ನು 2 ದಿವಸ ಬಿಟ್ಟು ನೋಡಿದಾಗ ಅದೇನಾಗಿರುತ್ತೆ? ಅಳಿಸೋಗಿರುತ್ತೆ. ಅದರ ವಾಸನೆ ಯಾವ ಥರ ಇರುತ್ತೆ? ಬೇರೆಯೇ ಆಗಿರುತ್ತಲ್ವಾ? ಮಾವಿನ ಹಣ್ಣು ಅದನ್ನು 4 ದಿವಸ ಹಾಗೆ ಇಟ್ಟಿದ್ರೆ ಅದ್ರ ವಾಸನೆ ಬೇರೆ ಆಗಿರಲ್ವಾ? ಅಂದರೆ ರಾಸಾಯನಿಕ ಬದಲಾವಣೆಯಿಂದ ವಾಸನೆಯಲ್ಲೂ ಸಹ ಬದಲಾವಣೆ ಆಗುತ್ತೆ. ಅನಿಲ ಉತ್ಪತ್ತಿ ಆಗಬಹುದು. ಇದೆಲ್ಲ ರಾಸಾಯನಿಕ ಬದಲಾವಣೆಯ ಲಕ್ಷಣಗಳು. ಉಷ್ಣ, ಶಬ್ದ ಉತ್ಪತ್ತಿ ಆಗುತ್ತೆ, ವಾಸನೆಯಲ್ಲಿ ಬದಲಾವಣೆ ಆಗ್ಬೋದು, ಮತ್ತು ಅನಿಲ ಉತ್ಪತ್ತಿ ಆಗುತ್ತೆ. ಈಗ ಇವೆರಡರ ನಡುವೆ ವ್ಯತ್ಯಾಸ ಏನೇನಿದೆ ಅಂತ ತಿಳ್ಕೊಂಬರೋಣ. ಸರಿ, ಈಗ ಭೌತ ಬದಲಾವಣೆ ಅಂದರೆ ವಸ್ತುವಿನ ಆಕಾರ, ಗಾತ್ರ, ಸ್ಥಿತಿ ಬದಲಾಗುತ್ತದೆ. ಇದಕ್ಕೆ ನಾವು ಸಾಕಷ್ಟು ವಿಡಿಯೋಗಳನ್ನ ನೋಡಿದ್ದೀವಿ, ಚಿತ್ರಗಳನ್ನ ನೋಡಿದ್ದೀವಿ. ಯಾವ್ಯಾವ ರೀತಿ ವಸ್ತುಗಳ ಗಾತ್ರ ಮತ್ತು ಸ್ಥಿತಿ, ಬಣ್ಣ ಬದಲಾಗತ್ತೆ ಅಂತ ನೋಡಿದ್ದೀವಲ್ವಾ? ಈಗ ರಾಸಾಯನಿಕ ಬದಲಾವಣೆಯಲ್ಲಿ ವಸ್ತುವಿನ ಸ್ವರೂಪದಲ್ಲಿ ಬದಲಾಗುತ್ತೆ. ಭೌತ ಬದಲಾವಣೆಯಲ್ಲಿ ಮೂಲ ವಸ್ತುವಿನ ಗುಣ ಬದಲಾಗಿರೋ ವಸ್ತುವಿನಲ್ಲಿ ಹಾಗೇ ಇರುತ್ತದೆ. ಇದಕ್ಕೊಂದು ಉದಾಹರಣೆ ಹೇಳ್ತೀರಾ? ಸರಿಯಾದ ಉತ್ತರ. ಮೂಲ ವಸ್ತುವಿನ ಗುಣ, ನೀವೇನೇ ವಸ್ತು ಬದಲಾದರೂ, ಪೇಪರ್ ಕಟ್ ಮಾಡಿದ್ರು ಆಕಾರದಲ್ಲಿ ಬದಲಾಗಿರುತ್ತೆ, ಅದರ ಮೂಲ ವಸ್ತುವಿನ ಗುಣ ಅದರಲ್ಲೂ ಇರುತ್ತೆ. ಇಲ್ಲಿ ಮೂಲ ವಸ್ತುವಿನ ಗುಣ
ಬದಲಾಗಿರೋ ವಸ್ತುವಿನಲ್ಲಿ ಇರುವುದಿಲ್ಲ. ಇದಕ್ಕೆ ಉದಾಹರಣೆ ಹೇಳ್ರಪ್ಪ, ನೀವು ಹೇಳ್ಬೇಕೀಗ. ಏನು ಉದಾಹರಣೆ ಕೊಡ್ತೀರಾ? ಹಾಲು ಮೊಸರಾಗತ್ತೆ. ಮೊಸರಲ್ಲಿ ಹಾಲಿನ ಗುಣ ಇರತ್ತಾ? ಇಲ್ಲ ಅಲ್ವಾ? ಅಲ್ಲಿ ಹೊಸ ವಸ್ತು ಉತ್ಪತ್ತಿಯಾಗಿರುತ್ತೆ, ಮತ್ತು ಮೂಲ ವಸ್ತುವಿನ ಗುಣ ಇರಲ್ಲ. ಸರಿನಾ? ಮುಂದೆ ಹೋಗೋಣ. ಭೌತ ಬದಲಾವಣೆಯಲ್ಲಿ ಹೊಸ ವಸ್ತು ಉಂಟಾಗಲ್ಲ. ಇಲ್ಲೇನೇ ಇದ್ದರೂ ಅದೇ ವಸ್ತು ಇರುತ್ತೆ. ನಿಮ್ಗೆ ಉದಾಹರಣೆ ಗೊತ್ತು. ಬಾಲ್ನ ನಾನು ಇಚ್ಚಿಕ್ತೆ, ಅದು ಬಾಲಾಗೇ ಇರುತ್ತೆ. ಪೇಪರ್ನ ಕಟ್ ಮಾಡಿದೆ, ಅದು ಪೇಪರಾಗೇ ಇರುತ್ತೆ. ಐಸ್ ಕ್ಯೂಬ್ನ ನಾನು ಕರಗಿಸ್ದೆ, ಮತ್ತೆ ನಾನು ಐಸ್ ಕ್ಯೂಬಾಗಿ ಪಡಿತೀನಿ. ಇಲ್ಲಿ ಹೊಸ ವಸ್ತು ಯಾವುದೂ ಉಂಟಾಗಿರಲ್ಲ. ಅದೇ ನೀವು ರಾಸಾಯನಿಕ ಬದಲಾವಣೆಗೆ ಬನ್ನಿ ಮಕ್ಕಳ. ಇಲ್ಲಿ ಹೊಸ ವಸ್ತು ಉತ್ಪತ್ತಿ ಆಗತ್ತೆ. ಎಲ್ಲೆಲ್ಲಿ ಹೊಸ ವಸ್ತು ಉತ್ಪತ್ತಿ ಆಗಿದೆ ನೀವು ಹೇಳಿ? ಆ ವಿಡಿಯೋ ನೆನಪಂತ? ಮೆಗ್ನೀಷಿಯಂ ರಿಬ್ಬನ್ನು ಸುಟ್ಟಾಗ ಏನಾಯಿತು? ಮೆಗ್ನೀಷಿಯಂ ಆಕ್ಸೈಡ್ ಆಯಿತು. ಮೆಗ್ನೀಷಿಯಂ ಆಕ್ಸೈಡು ಹೊಸ ವಸ್ತು. ಮೆಗ್ನೀಷಿಯಂ ಆಕ್ಸೈಡಿಗೆ ನೀವು ನೀರು ಹಾಕಿದ್ಮೇಲೆ ಅದೇನಾಯಿತು? ಜಲೀಯ ದ್ರಾವಣ ಆಯಿತು. ಅದು ಹೊಸ ವಸ್ತು ಅಲ್ವಾ? ಅದಕ್ಕೆ ಆಮ್ಲನ ಪ್ರತ್ಯಾಮ್ಲನ ನೀವೆಲ್ಲ ಓದಿರ್ತೀರಲ್ವಾ? ಆಮ್ಲಗಳು ಪ್ರತ್ಯಾಮ್ಲಗಳು. ಸರಿಯಾದ ಉತ್ತರ. ಆ ಜಲೀಯ ದ್ರಾವಣ ಪ್ರತ್ಯಾಮ್ಲ. ಇದು ಭೌತ ಮತ್ತು ರಾಸಾಯನಿಕ ಬದಲಾವಣೆಯ ವ್ಯತ್ಯಾಸಗಳು. ಅರ್ಥ ಆಯ್ತಲ್ಲ ಮಕ್ಕಳ? ಮುಂದೋಗೋಣ. ಈಗ ಕಬ್ಬಿಣ ತುಕ್ಕಿಡಿಯೋದನ್ನು ತಡೆಗಟ್ಟೋದು ಹೇಗೆ? ಸಾಕಷ್ಟು ಕಡೆ ನಾವು ಇದನ್ನು ಅನುಭವಿಸ್ತಾ ಇರ್ತೀವಿ. ನಿಮ್ಮ ಮನೆಯಲ್ಲೇ ನೀವು ಸೈಕಲ್ ತಂದಿರ್ತೀರಾ, ಇಲ್ಲ ಇನ್ನೊಂದು ವಸ್ತು ಏನೋ ಇರುತ್ತೆ, ತುಕ್ಕಿಡ್ದು ಹೋಗ್ತಾ ಇರತ್ತೆ ನೀರು ಬಿದ್ದು. ಆವಾಗ ನಾವು ತುಕ್ಕಿಡಿದಂಗೆ ಏನು ಮಾಡ್ಬೋದು? ಕಬ್ಬಿಣ ತುಕ್ಕು ಹಿಡಿಯಲು ಕಾರಣ ವಾತಾವರಣದಲ್ಲಿರುವ ಆಕ್ಸಿಜನ್ ಮತ್ತು ನೀರು. ಇದನ್ನು ತಡೆಗಟ್ಟುವ ವಿಧಾನವೆಂದರೆ ಬಣ್ಣ ಮತ್ತು ಗ್ರೀಸನ್ನು ಲೇಪಿಸೋದು. ನೀವು ನಿಮ್ಮ ಮನೆಯಲ್ಲೆಲ್ಲ ನೋಡಿದ್ದೀರಾ. ನೀವು ಕಬ್ಬಿಣ ತುಕ್ಕಿಡಿಬಾರ್ದು ಅಂತ ಏನು ಮಾಡ್ತಾರೆ ಮನೆಯಲ್ಲಿ? ಅದಕ್ಕೆ ಗೇಟಿಗೆ ಎಲ್ಲದಕ್ಕೂ ಸಹ ಬಣ್ಣ ಬಳಿತಾ ಇರ್ತಾರೆ. ಆಮೇಲೆ ಸೈಕಲ್ಲು ಇವಕ್ಕೆಲ್ಲ ಗ್ರೀಸ್ ಹಚ್ಚುತ್ತಾ ಇರ್ತಾರೆ. ಮತ್ತು ನೀವು ಫ್ಲೋರ್ ಮಿಲ್ಲಲ್ಲೆಲ್ಲ ನೋಡಿರ್ತೀರ, ಅಲ್ಲಿ ನಿಮ್ಮ ಮೋಟ್ರಿಗೆಲ್ಲ ಗ್ರೀಸ್ ಹಾಕ್ತಾ ಇರ್ತಾರೆ. ಯಾಕೆಂದರೆ ಕಬ್ಬಿಣದ ವಸ್ತುಗಳು ಬೇಗ ತುಕ್ಕಿಡಿದು ಬಿಡತ್ತೆ ಅಂತ ಅಲ್ಲೆಲ್ಲ ಗ್ರೀಸ್ ಹಚ್ಚುತ್ತಾ ಇರ್ತಾರಲ್ವಾ? ಬಣ್ಣ ಮತ್ತು ಗ್ರೀಸನ್ನ ಲೇಪಿಸೋದ್ರಿಂದ ಕಬ್ಬಿಣ ಬೇಗ ತುಕ್ಕಿಡಿಯಲ್ಲ. ಮುಂದಿನ ಉದಾಹರಣೆಗೆ ಹೋಗೋಣ. ಸತು ಅಥವಾ ಕ್ರೋಮಿಯಂನಂಥ ಲೋಹದ ಪದರವನ್ನು ಕಬ್ಬಿಣದ ಮೇಲೆ ಲೇಪಿಸೋದು. ಸತು ಮತ್ತು ಕ್ರೋಮಿಯಂ ಅಂತ ಲೋಹದ ಪದರವನ್ನು ಕಬ್ಬಿಣದ ಮೇಲೆ ಲೇಪಿಸೋದು. ಕಲಾಯಿ ಅಂದರೆ ಸತುವಿನ ಪದರವನ್ನು ಕಬ್ಬಿಣದ ಮೇಲೆ ಲೇಪಿಸುವ ವಿಧಾನವನ್ನು ಕಲಾಯಿ ಎನ್ನುವರು. ಕಲಾಯಿಯ ಉಪಯೋಗಗಳು ಏನೇನು? ಈ ಕಲಾಯಿಗಳನ್ನ ಹಾಕೋದ್ರಿಂದ ಏನೇನು ಉಪಯೋಗ ಇದೆ ನಮಗೆ? ನೀರು ಸಾಗಿಸಲು ಬಳಸುವ ಕಬ್ಬಿಣದ ಕೊಳವೆಗಳಿಗೆ ಕಲಾಯಿ ಮಾಡುತ್ತಾರೆ. ಇಲ್ಲ ಅಂದರೆ ಕಬ್ಬಿಣ ಎಲ್ಲ ತುಕ್ಕಿಡಿದ್ಬಿಟ್ಟು ನೀವು ಕುಡಿಯುವಂಥ ನೀರು ಸಹ ವಿಷ ಆಗಿಬಿಡೋದು. ಆದ್ದರಿಂದ ಇವ್ರು ಏನು ಮಾಡ್ತಾರೆ? ಕಬ್ಬಿಣದ ಕೊಳವೆಗಳಿಗೆಲ್ಲ ಕಲಾಯಿ ಮಾಡ್ತಾರೆ. ಭಾಳ ವರ್ಷಗಳವರೆಗೆ ತುಕ್ಕಿಡಲ್ಲ, ಹಾಳಾಗಲ್ಲ. ನೆಕ್ಸ್ಟು ಮುಂದೆ ನಾವು ಹಡಗುಗಳಿಗೂ ಸಹ ಕಲಾಯಿ ಮಾಡ್ತಾರೆ. ಎಲ್ಲಿ ಯೋಚನೆ ಮಾಡಿರಿ, ಯಾವ ಜಾಗದಲ್ಲಿ ಮಾಡ್ತಾರೆ? ಹಡಗು ಯಾವ್ದ್ರ ಮೇಲೆ ಹೋಗೋದು? ನೀರಿನ ಮೇಲೆ. ನೀರು ಮತ್ತು ಕಬ್ಬಿಣ ಎರಡು ಸೇರಿದ್ರೆ ಏನಾಗುತ್ತೆ? ತುಕ್ಕಿಡಿಯತ್ತಲ್ವಾ? ನಮಗೆಲ್ಲ ಗೊತ್ತು. ಕಬ್ಬಿಣ ತುಕ್ಕಿಡಿಬೇಕಲ್ಲಿ ಕಬ್ಬಿಣಕ್ಕೆ ನೀರು ಮತ್ತು ಆಮ್ಲಜನಕ ಇವೆರಡು ಸೇರ್ಕೊಂಡಾಗ ಏನಾಗುತ್ತೆ? ಅದು ಬೇಗ ತುಕ್ಕಿಡಿಯುತ್ತೆ. ಹಡಗು ಸಹ ಕಬ್ಬಿಣದಿಂದ ಮಾಡಿರೋದ್ರಿಂದ ಅದು ನೀರಿನ ಮೇಲೆ ಹೋಗೋದ್ರಿಂದ ಅದು ಬೇಗ ತುಕ್ಕಿಡಿಯುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ನೀರಿನಲ್ಲಿರುವಂಥ ಜಾಗನ ಕಲಾಯಿ ಮಾಡಿರ್ತಾರೆ. ಇದೆಲ್ಲ ಕಲಾಯಿಯ ಉಪಯೋಗಗಳು. ಕಲೆರಹಿತ ಉಕ್ಕು. ಈಗ ನೀವು ಮನೆಯಲ್ಲೆಲ್ಲ ಊಟ ಮಾಡಬೇಕಲ್ಲೆಲ್ಲ ಸ್ಟೀಲ್ ತಟ್ಟೆಗಳನ್ನ ಬಳಸ್ತೀರಾ, ಸ್ಟೀಲ್ ಪಾತ್ರೆಗಳನ್ನ ಬಳಸ್ತಾರೆ ಅಲ್ವಾ? ಅದರಲ್ಲಿ ಏನು ಮಾಡಿರ್ತಾರೆ? ಕಲೆರಹಿತ ಉಕ್ಕು ಅಂದರೆ ಸ್ಟೈನ್ಲೆಸ್ ಸ್ಟೀಲ್. ಕಲೆರಹಿತ ಉಕ್ಕು ಯಾವ ರೀತಿ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಕಬ್ಬಿಣದೊಂದಿಗೆ ಕಾರ್ಬನ್ ಮತ್ತು ಲೋಹಗಳಾದ ಕ್ರೋಮಿಯಂ, ನಿಕ್ಕಲ್ ಮತ್ತು ಮ್ಯಾಂಗ್ನೀಸ್ಗಳನ್ನು ಬಳಸುತ್ತಾರೆ. ಇದು ತುಕ್ಕಿಡಿಯುವುದಿಲ್ಲ. ಈ ಎಲ್ಲ ಲೋಹಗಳನ್ನು ಮಿಕ್ಸ್ ಮಾಡಿ ಮಾಡುವಂಥ ಕಲೆರಹಿತ ಉಕ್ಕು ತುಕ್ಕಿಡಿಯಲ್ಲ. ಹಾಗಾಗಿ ನಾವು ಹೆಚ್ಚು ಈಗ ಎಲ್ಲ ಸ್ಟೈನ್ಲೆಸ್ ಸ್ಟೀಲ್ಗಳನ್ನ ಬಳಸ್ತೀವಿ. ಈಗ ನಾವು ಸ್ಫಟಿಕೀಕರಣದ ಬಗ್ಗೆ ತಿಳ್ಕೊಳ್ಳೋಣ. ಈ ದಿನ ಒಂದು ಸರಳ ಪ್ರಯೋಗವನ್ನು ಮಾಡೋಣ. ಮೊದಲನೇದಾಗಿ ನಾವು ನೀರನ್ನು ಕಾಯಿಸ್ಕೊಳ್ಳೋಣ. ಈ ನೀರು ಕುದಿಯಲು ಪ್ರಾರಂಭವಾದಾಗ ನಾನು ಈ ಒಂದು ಡ್ರಾಪರ್ನ ಸಹಾಯದಿಂದ ಸ್ವಲ್ಪ ಹನಿಗಳಷ್ಟು ಈ ಒಂದು ಸಲ್ಫ್ಯೂರಿಕ್ ಆಮ್ಲವನ್ನು ಆ ಒಂದು ನೀರಿಗೆ ಸೇರಿಸ್ತಾ ಹೋಗ್ತೀನಿ. ಹಾಗೆ ಗಮನಿಸಿ ಮಕ್ಕಳೇ, 2-3 ಹನಿಗಳಷ್ಟು ಅಥವಾ ಒಂದು 10 ರಿಂದ 15 ಹನಿಗಳಷ್ಟು ಈ ಸಲ್ಫ್ಯೂರಿಕ್ ಆಮ್ಲದ ಹನಿಗಳನ್ನು ಈ ಒಂದು ನೀರಿಗೆ ಸೇರಿಸೋಣ.
ಈ ರೀತಿ ಸೇರಿಸ್ಬಿಟ್ಟು ಕಲಕ್ತಾ ಬರಬೇಕು. ಈಗ ನೀರು ಕುದಿಯುವವರೆಗೂ ಕಾಯೋಣ. ಈ ಒಂದು ಕುದಿಯುತ್ತಿರುವ ಒಂದು ನೀರಿಗೆ ನಾವೀಗ ಸ್ವಲ್ಪ ಪ್ರಮಾಣದಲ್ಲಿ ತಾಮ್ರದ ಸಲ್ಫೇಟ್ ಪುಡಿಯನ್ನು ಸೇರಿಸ್ತಾ ಬರೋಣ. ಸೇರಿಸ್ಬಿಟ್ಟು ಈ ಒಂದು ಗ್ಲಾಸ್ ರಾಡ್ ಸಹಾಯದಿಂದ ಇದನ್ನು ಕಲಕ್ತಾ ಬರಬೇಕು. ಮತ್ತು ಇದು ಎಲ್ಲಿವರೆಗೂ ತಾನು ಈ ತಾಮ್ರದ ಸಲ್ಫೇಟ್ ಪುಡಿಗಳನ್ನು ವಿಲೀನ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುವವರೆಗೂ ಈ ಒಂದು ಮಿಶ್ರಣಕ್ಕೆ ನಾವು ತಾಮ್ರದ ಸಲ್ಫೇಟನ್ನು ಸೇರಿಸ್ತಾ ಬರೋಣ. ಈ ಕಲಕ್ತಾ ಇರಬೇಕಾದ್ರೆ ಕೆಲವೊಂದಷ್ಟು ಕಾಪರ್ ಸಲ್ಫೇಟ್ನ ಹರಳುಗಳು ಹಾಗೆಯೇ ವಿಲೀನವಾಗದೇ ಈ ಒಂದು ಮಿಶ್ರಣದಲ್ಲಿ ಉಳ್ಕೊಳ್ತಾ ಇರೋದನ್ನು ನಾವು ಗಮನಿಸ್ಬೋದು. ಈಗ ಈ ಒಂದು ಮಿಶ್ರಣವನ್ನು ನಾವು ಸೋಸುವಿಕೆ ವಿಧಾನದಿಂದ ಸೋಸೋಣ. ಈಗ ಮಿಶ್ರಣವನ್ನು ನಾವು ಇಲ್ಲಿ ಸೋಸ್ತಾ ಇದ್ದೀವಿ. ಅಬ್ಸರ್ವ್ ಮಾಡಿ ಮಕ್ಕಳೇ. ಹಾಗೆಯೇ ಈಗ ಸೋಸುವಿಕೆ ವಿಧಾನದಲ್ಲಿ ನಾವು ಈ ಒಂದು ಮಿಶ್ರಣವನ್ನು ಸೋಸ್ಕೊಂಡಿದ್ದೇವೆ. ಈಗ ಏನು ಮಾಡೋಣಪ್ಪ ಅಂತಂದರೆ ಈ ಒಂದು ಸೋಸುವಿಕೆ ವಿಧಾನದಿಂದ ಪಡ್ಕೊಂಡಂತಹ ಮಿಶ್ರಣವನ್ನು ನಾವು ಬೇರ್ಪಡಿಸ್ಕೊಳ್ಳೋಣ. ನೋಡಿ ಮಕ್ಕಳೇ, ಈಗ ನಾವು ಈ ಒಂದು ಮಿಶ್ರಣವನ್ನು ಸೋಸಿ ಒಂದು 5 ರಿಂದ 10 ನಿಮಿಷಗಳ ಕಾಲ ಇದು ತಣ್ಣಗಾಗಲು ಬಿಟ್ಟಾಗ ಈ ಒಂದು ಬೀಕರ್ನ ತಳಭಾಗದಲ್ಲಿ ನಮಗೆ ಹರಳುಗಳ ರೂಪದಲ್ಲಿ ಕಾಪರ್ ಸಲ್ಫೇಟ್ ಏನಾಗಿದೆ ನಮಗೆ ದೊರೆತಿದೆ. ಈ ಒಂದು ಪ್ರಕ್ರಿಯೆಯನ್ನು ಏನಂತ ಕರಿತೀವಿ ನಾವು ಸ್ಫಟಿಕೀಕರಣ ಅಂತೇಳಿ ಕರಿತೀವಿ. ಇದನ್ನು ಕ್ರಿಸ್ಟಲೈಸೇಷನ್ ಅಂತೇಳಿ ನಾವು ಇದನ್ನು ಕರ್ಕೊಳ್ತೀವಿ. ಸ್ಫಟಿಕೀಕರಣಕ್ಕೆ ಸಂಬಂಧಿಸಿದಂಥ ನಾವು ವಿಡಿಯೋ ನೋಡೋದು. ಓಕೆ, ಮುಂದೆ ಹೋಗೋಣ. ಸ್ಫಟಿಕೀಕರಣ ಅಂದರೆ ಸಮುದ್ರದ ನೀರನ್ನು, ಈ ಸ್ಫಟಿಕೀಕರಣನ ನಾವು 6ನೇ ತರಗತಿಯಲ್ಲೂ ನಾವು ತಿಳ್ಕೊಂಡಿದ್ದೀವಿ. ಹೇಗೆ ಅಂದರೆ ನಾವು ಉಪ್ಪನ್ನು ಯಾವ ರೀತಿ ಪಡಿತೀವಿ ಹೇಳಿ? ಉಪ್ಪನ್ನು ನಾವು ಸಮುದ್ರದ ನೀರಿಂದ ಪಡಿತೀವಿ. ಆದರೆ ಆ ಉಪ್ಪು ಶುದ್ಧವಾದ ರೂಪದಲ್ಲಿರಲ್ಲ. ಅದನ್ನು ಮತ್ತೆ ಶುದ್ಧ ರೂಪಕ್ಕೆ ತರ್ತಾರೆ. ಶುದ್ಧ ಪದಾರ್ಥಗಳ ದೊಡ್ಡ ಹರಳುಗಳನ್ನು ಅವುಗಳ ದ್ರಾವಣಗಳಿಂದ ತಯಾರಿಸ್ಬೋದು. ಈ ಪ್ರಕ್ರಿಯೆಯನ್ನು ನಾವೆಂತೀವಿ ಸ್ಫಟಿಕೀಕರಣ ಅಂತ ಕರಿತೀವಿ. ಇದು ಒಂದು ಎಂಥ ಬದಲಾವಣೆ? ಭೌತ ಬದಲಾವಣೆ. ನಾನು ನಿಮಗೆ ಮನೆಯಲ್ಲೂ ಮಾಡೋಕ್ಕೆ ಒಂದು ಚಟುವಟಿಕೆ ಕೊಡ್ತೀನಿ. ಏನದು ಅಂದರೆ 3 ಗಾಜಿನ ಲೋಟಗಳನ್ನ ತಗೊಳ್ಳಿ. 3 ಗಾಜಿನ ಲೋಟಕ್ಕೂ ನೀವು ಮಾರ್ಕರ್ ಪೆನ್ನೆಲ್ಲ ABC ಅಂತ ಬರೀರಿ. ಬರೆದು ಎ ಗಾಜಿನ ಲೋಟಕ್ಕೆ ಅರ್ಧದಷ್ಟು ತಣ್ಣೀರನ್ನ ಹಾಕಿ. 2ನೇ ಲೋಟಕ್ಕೆ ಬಿ ಗಾಜಿನ ಲೋಟಕ್ಕೆ ಅರ್ಧದಷ್ಟು ಬಿಸಿನೀರನ್ನು ಹಾಕಿ. ಸಿ ಗಾಜಿನ ಲೋಟಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ. ಯಾವುದು ಎಣ್ಣೆ ಹಾಕ್ತೀರಾ? ಕೊಬ್ಬರಿ ಎಣ್ಣೆ ಹಾಕಿ, ಇಲ್ಲ ಶೇಂಗಾ ಎಣ್ಣೆ, ಯಾವುದು ನಿಮ್ಮ ಮನೇಲಿ ಇರುತ್ತೋ ಸ್ವಲ್ಪ ಹಾಕಿ. ಓಕೆನಾ? ಈಗ 3ಕ್ಕೂ ಕಬ್ಬಿಣದ ಮೊಳೆಗಳನ್ನು 3 ಲೋಟಗಳು ಸಣ್ಣ ಸಣ್ಣ ಮೊಳೆಗಳನ್ನ ಹಾಕಿ. ಒಂದು 2-3 ದಿನ ಬಿಡಿ. ಯಾವ್ಯಾವ ರೀತಿ ಬದಲಾವಣೆ ಆಗುತ್ತೆ, ಯಾವುದರಲ್ಲಿ ಬೇಗ ಬದಲಾವಣೆ ಆಗುತ್ತೆ, ಎಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ, ಬಿಯಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ, ಸಿಯಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ನೀವು ನೋಟ್ ಮಾಡ್ತೀರಲ್ವಾ ಮಕ್ಕಳ? ನಿಮಗೆ ದೆಹಲಿಯ ಕುತುಬ್ ಮಿನಾರ್ ಕೇಳಿದ್ದೀರಲ್ವಾ? ಆ ಕುತುಬ್ ಮಿನಾರಲ್ಲಿ ಒಂದು ಕಬ್ಬಿಣದ ಸ್ತಂಭವನ್ನು ನಿಲ್ಲಿಸಿದ್ದಾರೆ. ಅದು 1600 ವರ್ಷಗಳಿಗಿಂತ ಹಳೆಯದಾದ ಒಂದು ಕಬ್ಬಿಣದ ಸ್ತಂಭ. ಅದು ಕಬ್ಬಿಣದಿಂದ ಮಾಡಿದ್ರು ಸಹ, ಅದು ವಾತಾವರಣಕ್ಕೆ ತೆರೆದಿಟ್ಟರು ಸಹ ಇಲ್ಲಿವರೆಗೂ ಅದು ತುಕ್ಕಿಡ್ದಿಲ್ಲ. ಇದ್ರ ಬಗ್ಗೆ ಏನಿದೆ ಅಂತ ನೀವು ಯೋಚನೆ ಮಾಡಿ. ಭೌತ ಬದಲಾವಣೆಗಳಿಗೆ 5 ಉದಾಹರಣೆ ಕೊಡಿ. ಕಬ್ಬಿಣ ತುಕ್ಕು ಹಿಡಿಯಲು ಕಾರಣವಾಗುವ ವಸ್ತುಗಳು ಯಾವುವು? ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗಳಿಗಿರುವ ವ್ಯತ್ಯಾಸ ತಿಳಿಸಿ. ಈ 3 ಪ್ರಶ್ನೆಗೂ ನೀವು ಉತ್ತರ ಬರೀತೀರಲ್ವಾ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯೇಂದ್ರ, ಸಹ ಶಿಕ್ಷಕರು, ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಗಚ್ಕೆರೆ, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ. ಧನ್ಯವಾದಗಳು.